ಲೋಕ ಕಲ್ಯಾಣಕ್ಕಾಗಿ ಏಪ್ರಿಲ್ 20ರಿಂದ ಏಪ್ರಿಲ್ 26ನೇ ತಾರೀಕಿನವರೆಗೆ ಆನೇಕಲ್ ಪಟ್ಟಣದ ಸಮೀಪದಲ್ಲಿರುವ ಶ್ರೀ ಶಂಕರಾಚಾರ್ಯ ಆಶ್ರಮ ಹಾಗೂ ಶ್ರೀ ಸಾಯಿ ರುಕ್ಮಿಣಿ ಮಹಲ್ ಆವರಣದಲ್ಲಿ ನ್ಯೂ ಬಾಲ್ಡ್ ವಿನ್ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಾದ ಡಾಕ್ಟರ್ ವೇಣುಗೋಪಾಲ್ ಮತ್ತು ಶ್ರೀಮತಿ ಸೌಭಾಗ್ಯವತಿ ವೇಣುಗೋಪಾಲ್ ರವರ ನೇತೃತ್ವದಲ್ಲಿ ಸಹಸ್ರ ಚಂಡಿಕ ಮಹಾಯಾಗ ಆಯೋಜನೆ ಮಾಡಲಾಗಿದ್ದು, ಇಂದು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ರವರು ಸಹಸ್ರ ಚಂಡಿಕ ಮಹಾಯಾಗದಲ್ಲಿ ಭಾಗವಹಿಸಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಚಂದಾಪುರ ವೃತ್ತ ಹಾಗೂ ಆನೇಕಲ್ ವೆಂಕಟೇಶ್ವರ ಸರ್ಕಲ್ ಬಳಿಯಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಅಭಿನಂದನೆ ಸಲ್ಲಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕೇಂದ್ರ ಮಾಜಿ ಸಚಿವರಾದ ಎ ನಾರಾಯಣಸ್ವಾಮಿ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿ ಮುನಿರಾಜು, ಬಿಜೆಪಿ ಹಿರಿಯ ಮುಖಂಡರಾದ ಹುಲ್ಲಳ್ಳಿ ಶ್ರೀನಿವಾಸ್, ಆನೇಕಲ್ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ಎಸ್ಆರ್ಟಿ ಅಶೋಕ್ ರೆಡ್ಡಿ, ಬಿಜೆಪಿ ಮುಖಂಡರಾದ ಟಿವಿ ಬಾಬು, ಹೀಳಲಿಗೆ ಕೃಷ್ಣಾರೆಡ್ಡಿ, ದಿನ್ನೂರು ರಾಜು, ಆನೇಕಲ್ ರಾಕೇಶ್, ನಾಗನಾಯಕನಹಳ್ಳಿ ರಾಧಾಕೃಷ್ಣ, ಏರ್ಟೆಲ್ ಸುರೇಶ್, ಹೆಂಸಿಹಳ್ಳಿ ಮುರಳೀಕೃಷ್ಣ, ರಘು, ನೆರಳೂರು ಶ್ರೀನಾಗ್, ರಾಮಸಾಗರ ಶಶಿ, ಕಿತ್ತಗಾನಹಳ್ಳಿ ಹರೀಶ್, ಕವಲಹೊಸಹಳ್ಳಿ ವೆಂಕಟೇಶ್ ರೆಡ್ಡಿ, ತಿಲಕ್ ಗೌಡ ಹಾಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು.
ಖ್ಯಾತ ಶಿಕ್ಷಣ ತಜ್ಞರು, ಶಿಕ್ಷಣ ಕ್ಷೇತ್ರದಲ್ಲಿ ಅವರದೇ ಆದಂಥ ಒಂದು ಸೇವೆಯನ್ನು ಮಾಡಿರುವಂತಹ, ಸಾಧನೆ ಮಾಡಿರುವಂತಹ ಡಾಕ್ಟರ್ ವೇಣುಗೋಪಾಲ್ ಮತ್ತು ಸೌಭಾಗ್ಯ ವೇಣುಗೋಪಾಲ್ ಅವರ ದಂಪತಿಗಳ ನೇತೃತ್ವದಲ್ಲಿ ಈ ನಾಡಿಗೆ ಒಳಿತಾಗಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು 7 ದಿನಗಳ ಕಾಲ ಒಂದು ಸಹಸ್ರ ಚಂಡಿಕಾ ಮಹಾಯಾಗವನ್ನು ಆಯೋಜನೆ ಮಾಡಿದ್ದಾರೆ. ಇದರಲ್ಲಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಇಡೀ ನಾಡಿಗೆ ಒಳಿತಾಗಬೇಕು ಅನ್ನೋ ಸದುದ್ದೇಶದಲ್ಲಿರುವಂಥದ್ದು. ರಾಜ್ಯದ ಮೂಲೆ ಮೂಲೆಗಳಿಂದ ಈ ಒಂದು ಚಂಡಿಕಾ ಮಹಾಯಾಗಕ್ಕೆ ಬರ್ತಾ ಇದ್ದಾರೆ. ನನಗೂ ಕೂಡ ತುಂಬ ಸಂತೋಷ ಆಗಿದೆ. ಇವತ್ತು ವೇಣುಗೋಪಾಲ್ಜಿಯವರು ಅವರೇ ಸ್ವತಃ ಬಂದು ಇಲ್ಲ ಬರಲೇಬೇಕು ಅಂತೇಳಿ ಅಪೇಕ್ಷೆನ ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ನಾನು ಕೂಡ ಬಂದಿದ್ದೇನೆ. ಹಿರಿಯರಾಗಿರ್ತಕ್ಕಂಥ ವೇಣುಗೋಪಾಲ್ ಅವರು ತೋರಿಸಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ. ಯಡಿಯೂರಪ್ಪನವ್ರ ಬಗ್ಗೆ ಭಾಳ ಅಪಾರವಾಗಿರ್ತಕ್ಕಂಥ ಒಂದು ಅಭಿಮಾನವನ್ನು ಅವರು ಇಟ್ಕೊಂಡಿದ್ದಾರೆ. ಅವರ ಕುಟುಂಬದ ಸದಸ್ಯರು ಎಲ್ಲರೂ ಕೂಡ. ನನ್ನ ಭಗವಂತನಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡುವಂಥದ್ದು, ಇನ್ನೂ ಹೆಚ್ಚು ಅವರಿಗೆ ಆರೋಗ್ಯ ಆಯುಸ್ಸನ್ನು ಕೊಟ್ಟು ಇನ್ನೂ ಹೆಚ್ಚೆಚ್ಚು ಸಮಾಜ ಸೇವೆ ಮಾಡ್ತಕ್ಕಂಥ ಶಕ್ತಿ ಭಗವಂತ ದಯಪಾಲಿಸಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಸಾಕಷ್ಟು ಪ್ರತಿಭಟನೆಗಳು ನಡೀತಾರೆ ಸರ್, ಕಾಂಗ್ರೆಸ್ ಮಾಡ್ತಾ ಇದ್ದಾರೆ ತನ್ನ ವಿರುದ್ಧವಾಗಿ. ನರೇಂದ್ರ ಮೋದಿಜಿಯವರು ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ಭಾರತ 2047ನೇ ಇಸ್ವಿಗೆ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಆಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿದರೆ ಈ ದೇಶದಲ್ಲಿ 50% ಇರ್ತಕ್ಕಂಥ ಮಹಿಳೆಯರ ಪಾತ್ರವೂ ಕೂಡ ಭಾಳ ಮುಖ್ಯ ಅನ್ನೋದನ್ನು ಮನಗಂಡು ರಾಜಕೀಯ ಕ್ಷೇತ್ರದಲ್ಲಿ ಅವರು ಮುಂಚೂಣಿಯಲ್ಲಿ ಬರಬೇಕು, ತಾಯಂದರು ಮಹಿಳೆಯರು ಅಂತೇಳಿ 33% ರಿಸರ್ವೇಷನ್ ತರ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಇವತ್ತಿನ ಕಾಂಗ್ರೆಸ್ನವರು ಇದಕ್ಕೆ ಅಡ್ಡಗಾಲು ಹಾಕಿದ್ದಾರೆ. ಇದು ತಾತ್ಕಾಲಿಕ ಅಷ್ಟೇ. ಯಾಕೆ ನರೇಂದ್ರ ಮೋದಿಜಿಯವರು ಒಂದು ಸಲ ತೀರ್ಮಾನ ಮಾಡಿದ್ಮೇಲೆ ಖಂಡಿತ ಅದನ್ನು ಅನುಷ್ಠಾನಕ್ಕೆ ತಂದೇ ತರ್ತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರೂ ಕೂಡ ಸಂಪೂರ್ಣವಾಗಿದೆ. ಬರುವಂಥ ದಿನಗಳಲ್ಲಿ ಅದು ಆಗೇ ಆಗ್ತದೆ. ಈ ದೇಶದ ಇರ್ತಕ್ಕಂಥ ಮಹಿಳೆಯರಿಗೂ ಇನ್ನೂ ಹೆಚ್ಚು ರಾಜಕೀಯ ಶಕ್ತಿನ ಕೊಡ್ತಕ್ಕಂಥ ಕೆಲಸ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಡೇ ಮಾಡ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗೆ. ಕಾಂಗ್ರೆಸ್ ಸರ್ಕಾರದಲ್ಲೇ ಇದು ಅನುಮೋದನೆ ಆಗಿತ್ತು, ಅದನ್ನ ಯಥಾವತ್ತವಾಗಿ ಆ ರೀತಿಯ ಅನುಮೋದನೆಗಳು ಸಾಕಷ್ಟು ಕಾಂಗ್ರೆಸ್ ಪಕ್ಷ ಸರ್ಕಾರ ಇದ್ದಾಗ ಮಾಡಿದ್ದಾರೆ. ಆದರೆ ಅದು ಅನುಷ್ಠಾನಕ್ಕೆ ತಂದಿಲ್ಲ. ನರೇಂದ್ರ ಮೋದಿಜಿಯವರ ದಿಟ್ಟ ನಾಯಕತ್ವದ ಅಡಿಯಲ್ಲಿ ಯಾವ ಕಾರ್ಯಕ್ರಮವನ್ನು ಅನುಮೋದನೆ ಮಾಡ್ತಾರೆ, ಘೋಷಣೆ ಮಾಡ್ತಾರೆ, ಅವರ ಅವಧಿಯಲ್ಲೇ ಎಲ್ಲವೂ ಕೂಡ ಅನುಷ್ಠಾನ ಆಗುವಂಥದ್ದು. ದಿಸ್ ಈಸ್ ದ ಬ್ಯೂಟಿ ಆಫ್ ನರೇಂದ್ರ ಮೋದಿಜಿಸ್ ಗವರ್ನಮೆಂಟ್. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷದವರು ಕೇವಲ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಹೇಳಿಕೆಗಳನ್ನು ನೀಡಿರ್ಬೋದು, ಘೋಷಣೆ ಮಾಡಿರ್ಬೋದು, ಆದರೆ ಅನುಷ್ಠಾನಕ್ಕೆ ತಂದಿಲ್ಲ. ಇವತ್ತು ನರೇಂದ್ರ ಮೋದಿಜಿಯವರು ಘೋಷಣೆನೂ ಕೂಡ ಮಾಡ್ತಾ ಇದ್ದಾರೆ, ಅನುಷ್ಠಾನಕ್ಕೂ ಕೂಡ ತರ್ತಾ ಇದ್ದಾರೆ. ಎಂಪಿ ಕ್ಷೇತ್ರಗಳನ್ನು ಹೆಚ್ಚಿಗೆ ಮಾಡೋದ್ರಿಂದ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತದೆ ಅಂತ ಹೇಳ್ತಾರೆ. ಈ ರೀತಿ ಕಪೋಲ ಕಲ್ಪಿತ ಕಥೆಗಳನ್ನು ಕಟ್ಟುವಂಥದ್ರಲ್ಲಿ ಕಾಂಗ್ರೆಸ್ ಪಕ್ಷದವ್ರು ನಿಸ್ಸೀಮರು. ಆದರೆ ಇದು ಯಾವುದಕ್ಕೂ ಕೂಡ ಜನ ಅರ್ಥ ಆಗ್ತದೆ, ಸತ್ಯ ಏನು ಅಂತೇಳಿ ಹೊರ ಬಂದೇ ಬರ್ತದೆ. ಒಳ್ಳೆಯದಾಗುತ್ತೆ ದೇಶಕ್ಕೆ. ಈಗ ಯಶಸ್ವಿಯಾಗಿ ನಾವು ಹೇಳ್ದಂಗೆ 5ನೇ ದಿವಸಕ್ಕೆ ಕಾಲಿಡ್ತಾ ಇದ್ದೀವಿ. ಇವತ್ತು ನಾಳೆ ನಾಳಿದ್ದು ಇನ್ನೂ ಹೆವಿ ಕ್ರೌಡ್ ಎಕ್ಸ್ಪೆಕ್ಟೆಡ್. ಬಿಕಾಸ್ ನೈಬರಿಂಗ್ ಸ್ಟೇಟು ನಮ್ಮದು ತಮಿಳ್ನಾಡು. ಈಗ ಕಲ್ಲೆಸರೇ ತಮಿಳ್ನಾಡು ಬೀಳುತ್ತೆ, ಅಷ್ಟು ಹತ್ರದಲ್ಲಿದ್ದೀವಿ. ಸೊ ಎಲೆಕ್ಷನ್ಸ್ ಇತ್ತು. ಸೊ ನೆನೆ ಮುಗಿದೋಗಿದೆ, ಈಗಾಗಲೇ ಶುರುವಾಗ್ಬಿಟ್ಟಿದೆ. ನಾವು ಯಾವಾಗಲೂ 1 ಗಂಟೆಗೆ ಮೇಲೆ ಇಷ್ಟು ಕ್ರೌಡ್ ಇರ್ತಾಯಿತ್ತು, ಇವಾಗ 11 ಗಂಟೆಗೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಇವತ್ತರಿಂದ ಡೈಲಿ ಮಿನಿಮಮ್ 45,000 to 50,000 ಮೇಲೆ ಭಕ್ತಾದಿಗಳು ಬರೋ ಚಾನ್ಸಸ್ ಇದೆ. ಭಾಳ ಚೆನ್ನಾಗಿ ಅದ್ಭುತವಾಗಿ ನಡೀತಾ ಇದೆ. ಯಾವುದೇ ಆದಂಥ ಮಳೆ ಗಿಳೆ ತೊಂದರೆ ಏನೂ ಮಾಡಿಲ್ಲ. ದೇವಿ 4 ದಿವಸ ಬೆಳಗ್ಗೆ ಸಾಯಂಕಾಲ ಹೋಮಗಳು ಭಾಳ ಚೆನ್ನಾಗಿ ನಡೀತದೆ. ಮತ್ತು ಈಗ ಹೋಮ ಶುರುವಾಯಿತು, ನಡೀತಾ ಇದೆ. ಪಾರಾಯಣ 150 ಜನ ಪಾರಾಯಣ ಮಾಡ್ತಾಯಿದ್ದಾರೆ. 108 ಹೋಮಗುಂಡುಗಳಲ್ಲಿ ಹೋಮ ನಡೀತಾ ಇದೆ. ಇದೀಗ ನಮ್ಮ ವಿಜೇಂದ್ರ ಅವರು ಪ್ರತ್ಯೇಕವಾಗಿ ಹೇಳಬೇಕಾದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ಯಾವುದೂ ಜಾತಿ ಮತ ಭೇದ ಇಲ್ದಿರ ನಾನು ಮಾಡ್ತಾಯಿದ್ದೀನಿ. ಬಟ್ ಪ್ರತ್ಯೇಕವಾಗಿ ವಿಜೇಂದ್ರ ಅವರು ಅನ್ನೋ ವಿಷಯಕ್ಕೆ ಬಂದಾಗ ನಮಗೆ ಬಲಿಜ ಜನಾಂಗಕ್ಕೆ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮನ್ನ 2Aದಿಂದ ತೆಗೆದುಹಾಕಿದ್ರು ಕಾಂಗ್ರೆಸ್ನವರು. ಸೊ ಯಡಿಯೂರಪ್ಪನವರು ವಿದ್ಯಾಕ್ಷೇತ್ರಕ್ಕೆ ಬಲಿಜ ಜನಾಂಗಕ್ಕೆ 2Aಯನ್ನು ಕೊಟ್ಟಿದ್ದಾರೆ. ಇವತ್ತು 2011ರಿಂದ ಸೊ 14-15 ವರ್ಷ ನಮ್ಮ ಜನಾಂಗದ ಮಕ್ಕಳು ಡಾಕ್ಟರ್ಸು ಇಂಜಿನಿಯರ್ಸು ಆಗ್ತಾಯಿದ್ದಾರೆ ಅಂದರೆ ಅದಕ್ಕೆ ವಿಶೇಷವಾಗಿ ಯಡಿಯೂರಪ್ಪನವ್ರಿಗೆ ಅನೇಕ ಧನ್ಯವಾದಗಳು ನಾವು ಹೇಳ್ತಾಯಿದ್ದೀವಿ. ಸೊ ಅವರ ಮಗ
ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು, ಅವರು ಸ್ವಲ್ಪ ದೈವಭಕ್ತಿ ಇರುವಂಥ ಕುಟುಂಬ ಅದು. ಆ ಕಾಲದಿಂದ ಅವರು ಇವತ್ತು ಬಂದು ಎಲ್ಲ ನೋಡಿ ಅವರಿಗೆ ನಾವು ಪುರೋಹಿತರೆಲ್ಲ ಆಶೀರ್ವಚನ ಮಾಡಿ ನೆಕ್ಸ್ಟು ಮುಖ್ಯಮಂತ್ರಿಗಳು ಅವರು ಆಗಬೇಕು, ಇನ್ನು ಅರ್ಧ ಏನು ನಮ್ಮ ಬಲಿಜ ಜನಾಂಗ ಅರ್ಧ ನಿಂತಿದೆ ಅದನ್ನು ಮತ್ತೆ ಅವರೇ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಚೆನ್ನಾಗಿ ಎಲ್ಲ ಆಶೀರ್ವಚನ ಮಾಡಿದ್ದೀವಿ. ಈ ರೀತಿಯಾಗಿ ಎಲ್ಲ ಗಣ್ಯಾತಿ ಗಣ್ಯರು ಬರ್ತಾಯಿದ್ದಾರೆ, ಮಹಾಸ್ವಾಮಿಗಳು ಪೀಠಾಧಿಪತಿಗಳು ಎಲ್ಲ ಬರ್ತಾಯಿದ್ದಾರೆ. ಸೊ ಈಗ ಹೋಮಗಳು ಶುರುವಾಗಿದೆ, ಇವಾಗ ಎಂಥದ್ದು ಪಠಣ ಶುರುವಾಗಿದೆ, ಜಪಗಳು ಶುರುವಾಗಿದೆ. ಇದರ ನಂತರ ದಂಪತಿ ಪೂಜೆ ಇರ್ತದೆ 12 ಗಂಟೆಗೆ, ಸುಹಾಸಿನಿ ಪೂಜೆ ಇರ್ತದೆ, ಕನ್ಯೆ ಪೂಜೆ ಇರ್ತದೆ. ಸುಮಾರು 1 ಗಂಟೆಗೆ ಮಹಾಮಂಗಳಾರತಿ ಮಾಡಿ ಈಗ ಮುಗಿಯುತ್ತದೆ. ಮತ್ತು 4 ಗಂಟೆಗೆ ಹೋಮ ಶುರುವಾಗ್ತದೆ, ಪಾರಾಯಣ ಜಪ ಶುರುವಾಗ್ತದೆ. ಆವಾಗ ಪ್ರತಿನಿತ್ಯ ಈಗ 1000 ಜನಕ್ಕೆ ಮೇಲೆ ಹೆಣ್ಮಕ್ಕಳು ಸ್ತ್ರೀಯಂದರು ಕೂತ್ಕೊಂಡು ಲಲಿತ ಸಹಸ್ರನಾಮ, ನಾವು ಶ್ರೀಚಕ್ರ ಕೊಡ್ತೀವಿ, ಕುಂಕುಮ ಕೊಡ್ತೀವಿ, ಲಲಿತ ಸಹಸ್ರನಾಮ ಆಗ್ತಾಯಿದೆ. ಸುಮಾರು 1000ಕ್ಕೆ ಮೇಲೆ ಈವ್ನಿಂಗ್ ಕೂತ್ಕೊಳ್ತಾರೆ. ಇವತ್ತು ಅದು ಎಷ್ಟೇ ಆಗ್ತದೆ ಗೊತ್ತಿಲ್ಲ, 1500 2000 ಹೇಗೆ ಕಂಟ್ರೋಲ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಲಲಿತ ಸಹಸ್ರನಾಮ ಆದಮೇಲೆ ಪ್ರತಿನಿತ್ಯ ವಿವಿಧವಾದಂಥ ಕಾರ್ಯಕ್ರಮಗಳಿದೆ. ಇವತ್ತಿನ ದಿವಸ ಒಂದು ನಮ್ಮ MS ರಾಮಯ್ಯನವರ ಸುಪುತ್ರರು, ನಮ್ಮ ಕೈವಾರ ತಾತಯ್ಯನವರ ಮಠದ ಧರ್ಮಾಧಿಕಾರಿಗಳು ಆದಂಥ ಶ್ರೀ ಜಯರಾಮ್ ಸಾಹೇಬರು ಬರ್ತಾರೆ, ಅವ್ರದ್ದು ಆಶೀರ್ವಚನ ಇರ್ತದೆ. ತದನಂತರ ಬಾಗೇಪಲ್ಲಿ ಲಾಸ್ಟ್ ಬಾರ್ಡರ್ ಕಡೆಯಿಂದ ಗದರಿ ಕಡೆಯಿಂದ 80 ಜನ ಕೋಲಾಟ, ನಮ್ಮದೇನೋ ಪ್ರಾಚೀನ ಕಾಲದ ಕೋಲಾಟ ಅವರು ಬರ್ತಾಯಿದೆ, 2 ಬಸ್ಸು ಅವ್ರದ್ದು. ಸುಮಾರು 7 ಗಂಟೆಯಿಂದ 9 ಗಂಟೆಯವರೆಗೂ ಕೋಲಾಟ ಇರ್ತದೆ. ಸೊ ಭಾಳ ಜೋರಾಗಿ ನಡೀತಾ ಇದೆ. ಮತ್ತು ತಮ್ಮ ಮಾಧ್ಯಮ ಮುಖಾಂತರ ಹೇಳೋದಂದರೆ ಈ ವಿಶಿಷ್ಟವಾದ ಕಾರ್ಯಕ್ರಮ, ಅಪರೂಪವಾದಂಥ ಕಾರ್ಯಕ್ರಮ ಮತ್ತೆ ನೋಡೋಕ್ಕಾಗಲ್ಲ. 5 ವರ್ಷಕ್ಕೊಂದ್ಸರಿ ಎಲೆಕ್ಷನ್ ಬರ್ತದೆ, ಇದು 5 ವರ್ಷ ಒಂದ್ಸಲಿ ಮಾಡೋಕ್ಕಾಗಲ್ಲ. ನಾನೇ ಬಹಳ ವರ್ಷ 25 ವರ್ಷದಿಂದ ವರ್ಷಕ್ಕೊಂದು ಚಂಡಿ ಹೋಮ ಮಾಡಿ ಇವಾಗ ಸಹಸ್ರ ಚಂಡಿ ಹೋಮ ಮಾಡ್ತಾಯಿದ್ದೀನಿ. 3 ತಿಂಗಳಿಂದ ನನ್ನ ನ್ಯೂ ಬಾಲ್ಡಿನ್ ವಿದ್ಯಾಸಂಸ್ಥೆಗಳ ಸ್ಟಾಫ್ ಇವತ್ತು ಈ ಕಾರ್ಯಕ್ರಮ ನಡೀತದ್ರಿಂದ ಅವರಿಂದನೇ 1000 ಜನ ಸ್ಟಾಫ್ ಇಲ್ಲಿ ಕೆಲಸ ಮಾಡ್ತಾರೆ. ಗುಡಿಸ್ತಾ ಇರೋರು ಯಾರು ಅಂದರೆ ಡಬಲ್ ಗ್ರ್ಯಾಜುಯೇಟ್ಸು, ತ್ರಿಬಲ್ ಗ್ರ್ಯಾಜುಯೇಟ್ಸು ಎಲ್ಲ ಕಾರ್ಯಕ್ರಮ ಮಾಡ್ತಾರೆ. ಜಾತಿ ಮತ ಕುಲ ಅನ್ನೋದು ಬಿಟ್ಟು ನನ್ನ ಪಕ್ಕದಲ್ಲಿ ಸೈಯದ್ ಪಾಷಾ ಅಂತ ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ರು, ಅವರು ಈ ಏರಿಯಾ ಪೂರ್ತಿ ಅವ್ರ ಲೆಕ್ಚರರ್ಸ್ನ ಇಟ್ಕೊಂಡು 20 ಜನ ಸ್ಟೂಡೆಂಟ್ಸು, 20 ಜನ ಲೆಕ್ಚರ್ನ ಇಟ್ಕೊಂಡು ಮೇಂಟೆನೆನ್ಸ್ ಮಾಡ್ತಾಯಿದ್ದಾರೆ. ಈ ರೀತಿಯಾಗಿ ಕ್ರಿಶ್ಚಿಯನ್ಸು ಮುಸ್ಲಿಮ್ಸ್ ಎಲ್ಲ ಬಿಟ್ಟು ಅವರು ನ್ಯೂ ಬಾಲ್ಡ್ವಿನ್ ಫ್ಯಾಮಿಲಿ ಸೌಭಾಗ್ಯವತಿ ವೇಣುಗೋಪಾಲ್ ಅವ್ರಿಗೋಸ್ಕರ, ಧರ್ಮಕ್ಕೋಸ್ಕರ, ಒಳ್ಳೆಯದಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ಮಾಡ್ತಾಯಿದ್ದಾರೆ. ಇಂಥ ವಿಶಿಷ್ಟವಾದ ಕಾರ್ಯಕ್ರಮ, ಅಪರೂಪ ಕಾರ್ಯಕ್ರಮಕ್ಕೆ ಮತ್ತೆ ನಮ್ಮ ಮಾಧ್ಯಮ ಮುಖಾಂತರ ಹೇಳ್ತೇನೆ, ಇವತ್ತಿದೆ, ನಾಳೆ ಇದೆ, ನಾಳಿದ್ದು ಮಧ್ಯಾಹ್ನಕ್ಕೆ ಮುಗಿದೋಗ್ತದೆ. ತದನಂತರ ಅಯ್ಯೋ ನಾನು ನೋಡಿಲ್ಲ, ಎಲ್ಲರೂ ಹೇಳಿದ್ರು ನಾನು ಮರ್ತೋದೆ ಅನ್ನೋ ವಿಷಯ ಬೇಡ. ನೋ ರಿಗ್ರೆಟ್ಸ್, ಸಾರಿ ಹೇಳ್ಕೊಳ್ಳೋದು ಬೇಡ. ಬಂದು ಈ ಯಜ್ಞದಲ್ಲಿ, ಈ ಒಂದು ಯಾಗದಲ್ಲಿ ಭಾಗಿಯಾಗಿ ಇವು ಸಹಸ್ರ ಚಂಡಿ ಯಾಗ ನಡೀತಾ ಇದೆ. ನಾನು ಹೇಳ್ತೀನಿ, ಪುಣ್ಯದ ಕೊಳ ಇಲ್ಲಿ ತುಳುಕ್ತಾ ಇದೆ. ಅದರಲ್ಲಿ ಬಂದು ಅಮೃತವನ್ನು, ಪುಣ್ಯವನ್ನು ಸೇವನೆ ಮಾಡಿಕೊಳ್ಳ್ರಿ. ನಿಮಗೆ ಭಕ್ತಿ ಇದ್ದರೆ ಬಾಟ್ಲ್ ತುಂಬ್ಕೊಂಡೋಗ್ರಿ, ಇಲ್ಲಾಂದರೆ ಒಂದು ಡ್ರಮ್ ಎತ್ಕೊಂಡೋಗ್ರಿ. ಅದು ನಿಮ್ಮ ಭಕ್ತಿ ಶ್ರದ್ಧೆ ಮೇಲೆ ಡಿಪೆಂಡ್ ಆಗ್ತದೆ. ವಿದ್ಯಾಸಂಸ್ಥೆ ಮತ್ತೆ ವೇಣುಗೋಪಾಲ್ ಅವರು ಧರ್ಮ ಮತ್ತು ಧಾರ್ಮಿಕ ವಿಚಾರಗಳನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ, ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈ ಚಿಂತನೆ ಹೆಂಗೆ ಬಂತು ಸರ್, ಈ ಒಂದು ಚಂಡಿಕಾ ಮಹಾಯಾಗವನ್ನು ಮಾಡಬೇಕು ಅನ್ನುವಂಥದ್ದು? ನಾನು ಹೇಳಿದ್ನಲ್ಲ, 2012ರಲ್ಲಿ 2009ರಲ್ಲಿ ನಮ್ಮ ಸತ್ಯ ಸಾಯಿಬಾಬಾ ಅವರ ಭಕ್ತನ ಅವರು ಮದ್ರಾಸಲ್ಲಿ ಅವರು ಸಹಸ್ರ ಇದು ಎಂಥದ್ದು ಅತಿರುದ್ರ ಮಹಾಯಾಗ ಮಾಡಿಸಿದ್ರು. ಆವಾಗ ನಾವು ನಮ್ಮ ಆದಿಕೇಶ್ವರ ನಾಯ್ಡು ಎಲ್ಲ ಹೋಗಿ ಸ್ವಾಮಿನ ಕೇಳಿದ್ವಿ, ನಮಗೂ ಏನಾದರೂ ಸೇವೆ ಕೊಡಿ ಅಂತ. ಯಾರೋ ಒಬ್ಬ ಭಕ್ತ ಒಪ್ಕೊಂಡಿದ್ದಾನೆ, ಅವನು ಕೇಳಿ ಅಂದರು. ಅವನ ಹತ್ರ ಕೇಳಿದ್ರೆ ಅವನು ಗುಡಿಸೋ ಪರ್ಕೆ ಸಮೇತವಾಗಿ ಕೊಡಲ್ಲ, ನಾನೇ ಮಾಡಬೇಕು ಅಂತ. ಆವಾಗ ನಾನು ಒಂದು ಅರಿಕೆ ಮಾಡಿಕೊಂಡೆ, ನಾನೇ ಅತಿರುದ್ರ ಮಹಾಯಾಗ ಮಾಡಬೇಕು ಅಂತೇಳಿ. ಅದಾದ ನಂತರ 2011ರಲ್ಲಿ ಕೋಟಿಲಿಂಗೇಶ್ವರ ದೇವಸ್ಥಾನ, ಅದು ಕಮ್ಮಸಂದ್ರ, ನಮ್ಮ ತಾಯಿ ತಮ್ಮ ಸ್ವಾಮೀಜಿ, ನಾನು ಹುಟ್ಟಿರೋ ಜಾಗ ಕೋಟಿಲಿಂಗೇಶ್ವರದಲ್ಲಿ. ಇಲ್ಲಿ ನಮ್ಮ ತಂದೆ ಜಾಗ, ಅಲ್ಲಿ ನಮ್ಮ ತಾಯಿ ಜಾಗ. ಅಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದ್ದರೆ ನಮ್ಮ ತಾಯಿ ನನಗೆ ವೇಣುಗೋಪಾಲ್ ಅಂತ ಹೆಸರಿತ್ತು. ಅಲ್ಲಿ 2000
2012ರಲ್ಲಿ ಏಪ್ರಿಲ್ 24ರಿಂದ 7 ದಿವಸ ಅತಿರುದ್ರ ಮಹಾಯಾಗ ಮಾಡಿದೆ. ತದನಂತರ ಪ್ರತಿ ವರ್ಷ ನವರಾತ್ರಿಗಳಲ್ಲಿ ದುರ್ಗಾಷ್ಟಮಿ ಅಂತ ಬರ್ತದೆ. ಆ ಅಷ್ಟಮಿ ದಿವಸ ದುರ್ಗಾ ಹೋಮ ಅಂದರೆ ಚಂಡಿ ಹೋಮನ್ನು ಇವತ್ತು ಯಾರು ಮುಖಂಡರಿದ್ದಾರೋ ಲಕ್ಷ್ಮೀಪತಿ ವಿಶ್ವಾಸ ಸ್ವಾಮಿಗಳು ಅವರ ಮುಖಾಂತರವಾಗಿ ಪ್ರತಿ ವರ್ಷ ಮಾಡ್ತಾ ಯಾಗಗಳಲ್ಲಿ ಅತಿ ಶ್ರೇಷ್ಠವಾದುದು ಅತಿ ದೊಡ್ಡ ಯಾಗ ಯಾವುದು ಅಂತ ಕೇಳಿದಾಗ ಪ್ರತಿ ವರ್ಷ ನೀವು ಚಂಡಿ ಯಾಗ ಮಾಡ್ತಾಯಿದ್ದೀವಿ, ಇದೇ ದೊಡ್ಡದು ಅದು. ಇದರಲ್ಲಿ ಯಾರು ಅಂತ ನಾನೊಂದು ಕಡೆ ಹೋಗಿದ್ದೆ 10 ಮಾಡಿದ್ರು, ಇನ್ನೊಂದು ಕಡೆ ಶತ ಮಾಡಿ ಅವರೊಬ್ಬ 100 ಚಂಡಿ ಯಾಗಗಳು ಮಾಡೋದು ಭಾರಿ ಕಷ್ಟ ಸರ್, ಒದ್ದಾಡ್ಬಿಟ್ವಿ ಅಂತ ಹೇಳಿದ್ರು. ಇನ್ನು ಯಾವುದಿದೆ ಅಂದರೆ ಇದರಲ್ಲಿ ಸಹಸ್ರ ಚಂಡಿ ಇದೆ ಅಂದರು. ನಾನು ಸಹಸ್ರ ಚಂಡಿ ಮಾಡಬೇಕು ಅಂದೆ. ನಮ್ಮ ಪುರೋಹಿತರು ಹೇಳಿದ್ರು ಭಾರಿ ಕಷ್ಟ ಇದೆ ಅಂತ. ಯಾವ ರೀತಿ ಕಷ್ಟ? ಹಣದ ಕೊರತೆ ಇಲ್ಲ, ಭಗವಂತ ನನಗೆ ಸಕಲ ಈಶ್ವರಿಗಳು ಕೊಟ್ಟಿದ್ದಾರೆ. ಇಲ್ಲಿ ಜಾಗ ಎಲ್ಲಿ ಬೇಕು, ನನಗೆ ಬೇಕಾದ ಜಾಗ ಇದೆ. ಮತ್ತು ಮ್ಯಾನ್ ಪವರ್ ಬೇಕು. ನನ್ನಲ್ಲಿ 3000 ಎಂಪ್ಲಾಯೀಸ್ ಇದ್ದಾರೆ. ಅದ್ರಲ್ಲಿ ಸೆಲೆಕ್ಟ್ ಮಾಡಿ 1000 ಜನ ಕೆಲಸ ಮಾಡ್ತಾರೆ. ಇನ್ನೇನು ಬೇಕು ಸರ್ ಮಾಡಿ ಅಂತ ಹೇಳಿದ್ದಕ್ಕೆ ಲಾಸ್ಟ್ಗೆ ನಾವು ಶೃಂಗೇರಿಗೆ ಹೋಗಿ ಸ್ವಾಮಿಗಳ ಆಶೀರ್ವಾದ, ಕೊಲ್ಲೂರಿಗೆ ಹೋಗಿ ಆಶೀರ್ವಾದ ತಗೊಂಡು ಅಲ್ಲಿಂದ ಗಂಗಾ ಸ್ನಾನ ಮಾಡಿ ಕಾಶಿ ವಿಶ್ವನಾಥನ ಅಭಿಷೇಕ ಮಾಡಿ ಲಕ್ಷ್ಮೀನಾರಾಯಣ ಪೂಜೆ ಮಾಡಿ 45 ದಿವಸ ಕಂಕಣ ಕಟ್ಕೊಂಡು ನಾನು ಈ ಕೆಲಸಕ್ಕೆ ತಿಳಿದು ಇಡೀ ನಮ್ಮ ಸ್ಟಾಫ್ ಭಾಳ ಅದ್ಧೂರಿಯಾಗಿ ಅಚ್ಚುಕಟ್ಟಾಗಿ ಆರ್ಗನೈಸ್ ಆಗಿ ಎಲ್ಲಿ ಕನ್ಫ್ಯೂಷನ್ ಇಲ್ದಿರ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಕೊಂಡು ಬಂದಿರೋ 25 ವರ್ಷಗಳ ಪುಣ್ಯ ಒಂದೇ ಸಲ ಸಹಸ್ರ ಚಂಡಿ ಯಾಗ ಮಾಡ್ತಾಯಿದ್ದೀವಿ. ದೇವರು ಎಲ್ಲ ಭಕ್ತಾದಿಗಳಿಗೂ ಬಂದಿರೋರಿಗೆಲ್ರಿಗೂ ಒಳ್ಳೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಮತ್ತೆ ಬಂದು ಈ ಒಂದು ಯಾಗದಲ್ಲಿ ಪಾಲ್ಗೊಳ್ಳಲಿ ಮಾಧ್ಯಮ ಮುಖಾಂತರವಾಗಿ ನಮಸ್ಕಾರ. ಗುರುಭ್ಯೋ ನಮಃ. ಏನು ಈ ದಿನ 5ನೇ ದಿನದ ಸಹಸ್ರ ಚಂಡಿ ಯಾಗ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ BJPಯ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಯಡಿಯೂರಪ್ಪನವರು ಬಂದು ತಾಯಿಯ ಆಶೀರ್ವಾದವನ್ನು ಪಡೆದು ಒಂದೆರಡು ಹಿತವಚನಗಳನ್ನು ನೋಡಿದು ಈ ಒಂದು ಸಹಸ್ರ ಯಾಗದ ಬಗ್ಗೆ ಅವರು ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡು ಅವರು ಮುಂದಿನ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಒಂದು ಸಂಕಲ್ಪವನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಹೊಂದಿದ್ದೀವಿ. ಆ ತಾಯಿ ಅವರಿಗೆ ಆ ಸರ್ವ ಸಂಕಲ್ಪವನ್ನು ಯಶಸ್ವಿ ಆಗುವ ರೀತಿಯ ಒಂದು ಶಕ್ತಿಯನ್ನು ದಯಪಾಲಿಸಲಿ ಅಂತ ಮನವಿಯನ್ನು ಮಾಡ್ಕೊತ ಈಗಾಗಲೇ ಇದು 5ನೇ ದಿನ ಪ್ರತ್ಯಂಗಿನಿ ತಾಯಿಯ ದರ್ಶನ ಇವತ್ತು ನೀವು ಮಾಡ್ಬೋದು. ಮೊನ್ನೆ ವರಹಸ್ವಾಮಿ ದರ್ಶನವನ್ನು ಮಾಡಿದ್ವಿ. ನಿನ್ನೆ ಬಂದು ಬನಶಂಕರಿ ತಾಯಿಯ ದರ್ಶನ ಆಗಿದೆ. ಇವತ್ತು ಪ್ರತ್ಯಂಗಿನಿ ಅಂದರೆ ಸಿಂಹ ಇರುವಂತಹ ಪ್ರತ್ಯಂಗಿನಿಯ ದರ್ಶನದ ಭಾಗ್ಯವನ್ನು ಇವತ್ತು ತಾಯಿಗೆ ಕಲ್ಪಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಆನೇಕಲ್ ಸುತ್ತಮುತ್ತಲಿನ ಎಲ್ಲ ಜನರು ಇವತ್ತು ನಾಳೆ ಮತ್ತು ಭಾನುವಾರ ಮಧ್ಯಾಹ್ನ ಬೆಳಗ್ಗೆ 11:30ಕ್ಕೆ ಸರಿಯಾಗಿ ಮಹಾಪೂರ್ಣಾವಧಿ ನಡೆಯುತ್ತೆ. ದಯವಿಟ್ಟು ಇವತ್ತವರೆಗೂ ಯಾರು ಬಂದಿಲ್ಲ ನೋಡಬೇಕು ಅಂದ್ಕೊಂಡಿದ್ರೆ ಅವರೆಲ್ಲ ಇನ್ನು ಇವತ್ತು ನಾಳೆ ಭಾನುವಾರ ಮಧ್ಯಾಹ್ನದೊಳಗಡೆ ಬಂದು ತಾಯಿಯ ದರ್ಶನವನ್ನು ಪಡ್ಕೊಂಡು ಇಲ್ಲಿರುವಂಥ ಪುಣ್ಯವನ್ನು ತಾವು ಮನೆಗೆ ತೊಗೊಂಡೋಗ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಒಂದು ಸಹಸ್ರ ಕೋಟಿ ಯಾಗಕ್ಕೆ 4-5 ದಿನಗಳಿಂದ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಹಲವಾರು ಮಂತ್ರಿಗಳು, ಶಾಸಕರು, ಪೀಠಾಧಿಪತಿಗಳು ಇವರೆಲ್ಲ ಬಂದು ತಾಯಿಯ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ನಮ್ಮ ಬಾಳ್ವಿನ್ ವಿದ್ಯಾಸಂಸ್ಥೆಯ ವೇಣುಗೋಪಾಲ್ ಸೌಭಾಗ್ಯವತಿಯವರ ಪರವಾಗಿ ನಾನು ಧನ್ಯವಾದ ಅರ್ಪಿಸ್ತಾ ಮತ್ತೊಮ್ಮೆ ಇಲ್ಲಲ್ಲಿ ಸಹಸ್ರಾರು ಮಂದಿಗೆ ಪ್ರತಿದಿನ ನಾವು ಪ್ರಸಾದ ವಿನಿಯೋಗವನ್ನು ಕೂಡ ಮಾಡ್ತಾ ಇದ್ದೀವಿ. 3 ದಿವಸದಿಂದ ಸುಮಾರು 10ರಿಂದ 12,000 ಜನ ಬಂದು ಪ್ರಸಾದ ವಿನಿಯೋಗವನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಆದಷ್ಟು ಇನ್ನು 2 ದಿವಸಗಳಲ್ಲಿ ಎಲ್ಲ ಭಕ್ತಾದಿಗಳು ಬಂದು ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ಕೊಂಡು ಯದಾ ಯದಾ ಈ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಂತ ಏನು ಕೃಷ್ಣನ ಒಂದು ವಾಕ್ಯ ಇದೆ, ಆ ಕೃಷ್ಣನ ವಾಕ್ಯವನ್ನು ನಿರೂಪಣೆ ಮಾಡಿದಂಥ ಜಾಗ ಈ ಜಾಗ. ಬಹುಶಃ ನಾವು ಪ್ರಯಾಗದಲ್ಲಿ ಹೋಗಿದ್ದೀವಿ. 64 ಕೋಟಿ ಜನ ನದಿಯಲ್ಲಿ ಸ್ನಾನ ಮಾಡಿ ಪಾವಿತ್ರತೆಯನ್ನು ಪಡೆದಿದ್ದೀವಿ. ಇವತ್ತು ಸಹಸ್ರ ಚಂಡಿಕಾ ಯಾಗವನ್ನು ಮಾಡಿಸಿದಂಥ ಶ್ರೀಯುತ ಹಿರಿಯೂರು ವೇಣುಗೋಪಾಲರವರು ಆ ಥರ ಒಂದು ಪುಣ್ಯವನ್ನು ಕಟ್ಕೊಂಡು ಕೊನೆಯ ಪಕ್ಷ ಇಲ್ಲ ಅಂದರೂ 64 ಲಕ್ಷ ಜನ ಇಲ್ಲಿ ಬಂದು ಈ ಸಹಸ್ರ ಚಂಡಿಕಾ ಮಹಾಯಾಗದಲ್ಲಿ ಭಾಗವಹಿಸಿ ಪಾವಿತ್ರತೆಯನ್ನು ಪಡಿತಾರೆ ಅನ್ನೋದಕ್ಕೇನು ಸಂತೋಷ ಇಲ್ಲ. ಧರ್ಮ ಶಾಶ್ವತವಾದ್ದು, ಅಧರ್ಮ ನಿಶ್ಚಿತ ಅಲ್ಲ, ಅದು ಕೊನೆ ಆಗುತ್ತೆ. ಎಲ್ಲ ಧರ್ಮಗಳ ಶ್ರೇಯಸ್ಸನ್ನು ಕೊಟ್ಟಂಥದ್ದು ಈ ಭಾಗದಲ್ಲಿ ವಿಶೇಷ ವೇಣುಗೋಪಾಲರವರಿಗೆ ನಮ್ಮ ಸನಾತನ ಧರ್ಮ ಪರವಾಗಿ, ಹಿಂದೂಗಳ ಪರವಾಗಿ, ಭಾರತೀಯ ಜನತಾ ಪಾರ್ಟಿಯ ಪರವಾಗಿ, ವಿಶ್ವ ಹಿಂದೂ ಪರಿಷತ್ತು ಪರವಾಗಿ ಅವರಿಗೆ ನಾವು ಇದೇ ಮುಂದೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಇಂಥ ಧರ್ಮ ಕಾರ್ಯಗಳು ಜೀವಂತವಾಗಿ ಮಾಡಲಿ ಅಂತ ಹೇಳಿ ನಾವು ವಿಶ್ವ ಹಿಂದೂ ಪರಿಷತ್ತಿನ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಈ ದಿನ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಇತಿಹಾಸದಲ್ಲಿ ನೋಡಲಿಲ್ಲ ಅಂತಹ ಅದ್ಧೂರಿ
ಸಹಸ್ರ ಚಂಡಿಕಾ ಮಹಾಯಾಗ 5ನೇ ದಿನ ತುಂಬ ವಿಶೇಷವಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಕೋರಲು ನಮ್ಮ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಯಡಿಯೂರಪ್ಪನವರು ಆಗಮಿಸಿದರು. ಬಂದು ಅವರಿಗೆ ವಿಶೇಷವಾದಂಥ ಸ್ವಾಗತ ಕೋರಿ ಶುಭಾಶಯಗಳನ್ನು ಕೋರಿದ್ವಿ. ಮತ್ತು ಇನ್ನೂ ಅನೇಕ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಮುನ್ರಾಜ್ ಅವರು ಮತ್ತು ನಮ್ಮ ಉಲಳ್ಳಿ ಶ್ರೀನಿವಾಸರವರು ಇನ್ನೂ ಅನೇಕ ಮುಖಂಡರು ಆಗಮಿಸಿ ಈ ಒಂದು ಮಹಾಯಾಗಕ್ಕೆ ಶುಭ ಕೋರಿದ್ದಾರೆ. ಮತ್ತು ಏನು ನಮ್ಮ ವೇಣುಗೋಪಾಲ್ ಅವರು ಪ್ರತಿ ಗ್ರಾಮಕ್ಕೆ ಬಸ್ಸುಗಳನ್ನು ವ್ಯವಸ್ಥೆ ಮಾಡಿದರು. ಏನು ತಂಡೋಪತಂಡವಾಗಿ ವಿಶೇಷವಾಗಿ ಮಹಿಳೆಯರು ತುಂಬ ನಿಜವಾಗಲೂ ನೋಡೋದಕ್ಕೆ ಒಂಥರ ಬೃಹತ್ ಜಾತ್ರೆ ಥರ ಅನಿಸ್ತಾ ಇದೆ. ತುಂಬ ವಿಶೇಷವಾದಂಥ ಕಾರ್ಯಕ್ರಮ. ಇನ್ನೂ 2 ದಿವಸ ಇದೆ. ಇನ್ನೂ 2 ದಿವಸಕ್ಕೆ ವ್ಯವಸ್ಥೆ ಬೇಕಾದರೆ ಕೇಳಿದ್ರೆ ಬಸ್ಸುಗಳನ್ನು ವ್ಯವಸ್ಥೆಯನ್ನು ಮಾಡೋದಕ್ಕೆ ಸಿದ್ಧರಿದ್ದಾರೆ. ನಮ್ಮ ಸರ್ಜಾಪುರ ಭಾಗದಿಂದ ಸಹ ವಿಶೇಷವಾದ ಬಸ್ಸು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಪ್ರತಿದಿನವೂ ಸಹ ಮಹಿಳೆಯರು ವಿಶೇಷವಾಗಿ ಬರ್ತಾ ಇದ್ದಾರೆ. ಎಲ್ರಿಗೂ ಸಹ ತಾಯಿ ಚಾಮುಂಡಿ ಶಾಂತಿ, ಸುಖ, ಶಾಂತಿ, ನೆಮ್ಮದಿಯನ್ನು ಜಯಪಾಲಿಸಲಿ ಅಂತ ಈ ಮೂಲಕ ನಾನು ವಿಶೇಷವಾಗಿ ಕೋರ್ತಾ ಇದ್ದೇನೆ. ಮಾಲೀಕರಾದಂಥ ಶ್ರೀ ವೇಣುಗೋಪಾಲ್ರವರು ಸಹಸ್ರ ಚಂಡಿಕಾ ಯಾಗವನ್ನು ಮಾಡಿದ್ದಾರೆ. ಈ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಮಾಡಿರುವ ಕಾರ್ಯ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ. ತುಂಬ ಗಣ್ಯ ವ್ಯಕ್ತಿಗಳು ಸಹ ಬಂದಿದ್ದಾರೆ. ಇಂತಹ ಕೆಲಸಗಳು ಮಾಡೋದಕ್ಕೆ ವೇಣುಗೋಪಾಲ್ರವರಿಗೆ ಹಾಗೂ ಅವರ ಕುಟುಂಬಕ್ಕೆ ತಾಯಿ ಚಾಮುಂಡೇಶ್ವರಿ ಹಾಗೂ ತಾಯಿ ಎಲ್ಲ ದೇವರುಗಳು ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಈ ಮೂಲಕ ಹಾರೈಸುತ್ತಾ, ನನ್ನಲ್ಲಿ ಇನ್ನೂ 2 ದಿನ ಈ ಕಾರ್ಯಕ್ರಮ ಇದೆ. ತಾಲೂಕಿನ ಎಲ್ಲ ಜನತೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊಂಡು, ಏನು ಆನೇಕಲ್ ತಾಲೂಕು ಆನೇಕಲ್ಲಲ್ಲಿ ಈ ಸಹಸ್ರ ಚಂಡಿಕಾ ಮಹಾಯಾಗ ನಡೀತಾ ಇದೆ. ಲೋಕ ಕಲ್ಯಾಣಕ್ಕೋಸ್ಕರ ಈ ಮಹಾಯಾಗಗಳನ್ನು ಆದಿಕಾಲದಿಂದಲೂ ಮಾಡ್ಕೊಂಡು ಬರ್ತಾಯಿದ್ರು. ಅಂಥ ಒಂದು ಮಹಾಯಾಗ ಇವತ್ತು ನಮ್ಮ ಆನೇಕಲ್ಲಲ್ಲಿ ನಡೀತಾ ಇದೆ. ಈ ಒಂದು ಮಹಾಯಾಗಕ್ಕೆ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರವರು ಸಹ ಬಂದಿದ್ದರು. ಈ ಒಂದು ಕಾರ್ಯಕ್ರಮಕ್ಕೆ ಅವರು ಸಹ ಭಾಗವಹಿಸಿ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಒಂದು ಶುಭಾಶಯ ಕೋರ್ತಾ ಇದ್ದೇವೆ. ಹಾಗೂ ಏನು ವೇಣುಗೋಪಾಲ್ ಸಾರು ಈ ಒಂದು ಅನೇಕ ವಿದ್ಯಾಸಂಸ್ಥೆಗಳನ್ನು ಕೂಡ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಕೊಡೋದ್ರ ಮೂಲಕ ಹಾಗೂ ಸಮಾಜ ಕಲ್ಯಾಣಕ್ಕೋಸ್ಕರ ಇಂತಹ ಮಹಾಯಾಗಗಳನ್ನು ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಕ್ಕಂಥ ಅವ್ರಿಗೂ ಸಹ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಈ ಮಹಾಯಾಗದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಹಾಗೂ ಎಲ್ಲ ನಾಯಕರುಗಳಿಗೆ ಕೂಡ ಶುಭಾಶಯನ ಕೋರ್ತಾ ಇದ್ದೇನೆ. ಏನು ಈಗ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಇಂಥ ಒಂದು ಮಹಾಯಾಗಗಳನ್ನು ಮಾಡಿ ದೇವರವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭಾಶಯ. ಮೊದಲಿಗೆ ಸಹಸ್ರ ಚಂಡಿಕಾ ಯಾಗ ಮಾಡುತ್ತಿರುವಂಥ ವೇಣುಗೋಪಾಲ್ ಸಾರ್ ಅವರಿಗೆ ಅವ್ರ ಕುಟುಂಬದವರಿಗೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಆನೇಕಲ್ಲಲ್ಲಿ ಪ್ರಥಮ ಬಾರಿಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಧರ್ಮ ರಕ್ಷಿತಿ ರಕ್ಷಿತಃ ಅನ್ನೋ ಕಾರ್ಯನ ಅವರು ಮಾಡ್ತಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಅದೇ ರೀತಿ ಇವತ್ತು ನಮ್ಮ BJP ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಸರ್ ಅವರು ಬಂದಿದ್ದರು. ಮತ್ತು ಅವ್ರಿಗೂ ಒಳ್ಳೆಯದಾಗಲಿ. ಮತ್ತು ನಮ್ಮ ಆನೇಕಲ್ ತಾಲೂಕಿನ ಜನತೆಗೂ ಒಳ್ಳೆಯದಾಗಲಿ ಅಂತ 2 ಮಾತು ಹೇಳ್ತಾ